ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರತಾಪ್ ಫಿಟ್ನೆಸ್ ಕನ್ನಡಿಗ. ತುಂಬ ದಿನ ಆದಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ನೀವು ನಾನು ನೋಡ್ತಾ ಇದ್ರೆ ಮನೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ. ಸೊ ಏನು ವಿಚಾರ ಅಂದರೆ, ತುಂಬ ಜನ ಜಿಮ್ಗೆ ಹೋಗ್ತಾ ಇದ್ದೀರಾ. ಓಟ್ಸು ಯಾವ ಥರ ಮಾಡ್ಕೊಬೇಕು, ಯಾವ ಥರ ಟೇಸ್ಟಿಯಾಗಿ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ. ಸೊ ನಾನಾದರೆ ನಿಮ್ಗೆ ಹೇಳ್ಕೊಡ್ತೀನಿ. ಹೈದ್ರಾಬಾದ್ ಶೋ ಆದಮೇಲೆ ಹತ್ತತ್ರ 10 kg ಗೈನ್ ಆಗಿಬಿಟ್ಟಿದ್ದೀನಿ. ಫೇಸಲ್ಲಿ ನೋಡ್ಬೋದು ಆಲ್ಮೋಸ್ಟು ಫ್ಯಾಟ್ ಇಂಟೆಕ್ ಜಾಸ್ತಿ ಆಗಿಬಿಟ್ಟೈತೆ. ಇನ್ನೂ ನಾನು ಡಯಟ್ ಪ್ರಾಪರಾಗಿ ಸ್ಟಾರ್ಟ್ ಮಾಡಿಲ್ಲ. ಪ್ರಾಪರಾಗಿ ಮಾಡಬೇಕು. 15ನೇ ತಾರೀಕಿಂದ ಒಳ್ಳೆ ಬಲ್ಕಿಂಗು ಸ್ಟಾರ್ಟ್ ಮಾಡ್ತೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿದ ತಕ್ಷಣ ನಾನು ಎಂಟಿ ಸ್ಟೊಮಕ್ಕಲ್ಲೇ ಸೊ ಫಸ್ಟ್ ಕೆಲಸ ನಂದು ಎಂಟಿ ಸ್ಟೊಮಕ್ಕಲ್ಲೇ ಸಬ್ಜಾ ಸೀಡ್ಸ್ ಜೊತೆ ಲೆಮನ್ ತೊಗೊತೀನಿ. ಸೊ ಇದಾದಮೇಲೆ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ಕೊಬರ್ತೀನಿ. ವಾಕ್ ಮಾಡ್ಕೊಬಂದು ಸೊ ನಾನು ಬ್ರೇಕ್ಫಾಸ್ಟ್ಗೆ ಯಾವ ಥರ ಇರುತ್ತೆ, ಯಾವ ಥರ ಓಟ್ಸ್ ಮೇಲೂ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂತ ಹೇಳ್ತೀನಿ. ನಾನು ಮಿಸ್ ಮಾಡಿದಿರ ಎಂಟಿ ಸ್ಟೊಮಕ್ಕಲ್ಲೇ ಈ ಸಬ್ಜಾ ಸೀಡ್ಸ್ ತೊಗೊತೀನಿ. ಇದು ಬಾಡಿ ಏನೇನು ಹೀಟ್ ಆಗಿದ್ರೆ ನಿಮ್ಮ ಬಾಡಿ ಕೂಲ್ ಮಾಡುತ್ತೆ. ಹೈ ಫೈಬರ್ ಇರುತ್ತೆ, ಡೈಜೆಷನ್ ಒಂದು ತುಂಬ ಚೆನ್ನಾಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಗೆ, ಹೆಲ್ತ್ಗೆ, ಸ್ಕಿನ್ಗೆ ತುಂಬ ಎಲ್ಲ ಒಳ್ಳೆಯದು. ಸೊ ಮಿಸ್ ಮಾಡಿದಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸೊ ಸಬ್ಜಾ ಸೀಡ್ಸ್ ಜೊತೆ ಲೆಮನ್ ತೊಗೊಳ್ಳಿ, ತುಂಬ ಒಳ್ಳೆಯದು. ಸೊ ನಾನು ಓಟ್ಸ್ ಮೇಲೂ ಈಗ ವಾಕ್ ಮಾಡೋಕ್ಕೆ ಮುಂಚೆ ನಾನು ಓಟ್ಸ್ನ ಪ್ರಿಪೇರ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಯಾವ ಥರ ಮಾಡ್ತೀನಿ, ಯಾವ ಥರ ಮಾಡ್ಕೊತೀನಿ, ಸೊ ಡೀಟೇಲಾಗಿ ನಿಮ್ಗೆ ತೋರಿಸ್ತೀನಿ. ಮಿಸ್ ಮಾಡಿದಿರೋ ಲಾಸ್ಟ್ ಗಂಟೆ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ, ನಿಮಗೆ ಯೂಸ್ಫುಲ್ ಆಗುತ್ತೆ. ನನ್ನ ಕ್ವಾಂಟಿಟಿ ಪ್ರಕಾರ ನಾನು ಇಲ್ಲಿ ಓಟ್ಸು 50 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಈ 50 ಗ್ರಾಮ್ ಓಟ್ಸ್ ಹಾಕ್ಕೊಂಡು ಒಂದು ಸ್ಟೀಲ್ ಪಾತ್ರೆಯಲ್ಲಿ ನಾನು ಇದನ್ನು ವಾಟ್ರ್ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊತೀನಿ. ಇದನ್ನ ಬಾಯ್ಲ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದರಲ್ಲೇ ಏನೇನು ಹಾಕ್ಕೊತೀರಿ ಅಂತ ವಾಕ್ ಮುಗಿಸ್ಕೊಬಂದು ಹೇಳ್ತೀನಿ. ಜಸ್ಟು ನೀವು ಒಂದು 5 ಮಿನಿಟ್ಸು ಸೊ ಈ ಥರ ಓಟ್ಸ್ನ ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಮಾಡಿಕೊಂಡು ಇದನ್ನು ಆರಿಸ್ಬಿಟ್ಟು ಆಮೇಲೆ ನಿಮ್ಗೆ ಏನೇನು ಬೇಕೋ ಅದನ್ನು ಹಾಕ್ಕೊಬೋದು. ನಾನೇನೇನು ಹಾಕ್ಕೊತೀನಿ ಅಂತ ಸೊ ಹೇಳ್ತೀನಿ. ಇಂಟ್ರೆಸ್ಟ್ ಆಗಿರುತ್ತೆ ಲಾಸ್ಟ್ ಗಂಟೆ ನೋಡ್ರಿ. ಟೇಸ್ಟಿಯಾಗಿ ತಿನ್ಬೋದು ಓಟ್ಸು. ನೀವೇನು ಸಪ್ಪೆ ಥರ ತಿನ್ನಂಗಿಲ್ಲ. ಓಟ್ಸ್ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಓಟ್ಸ್ ಮೀಲು. ಒಂದು ಸಲ ನೀವು ತಿಂದರೆ ಟೇಸ್ಟ್ ಮಾಡ್ಕೊತಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಮ್ಮ ಮನೇಲಿ ಇವನು ದೊಡ್ಡ ತರಲೆ, ಇವನು ಸ್ಕೂಲ್ಗೆ ರೆಡಿ ಆಗಿ ಆಲ್ರೆಡಿ ಸ್ಕೂಲ್ಗೆ ರೆಡಿ ಆಗಿದ್ದಾನೆ. ಇವನು 8:15ಗೆ ಸ್ಕೂಲ್ಗೆ ಡ್ರಾಪ್ ಮಾಡಬೇಕು. ಸದ್ಯಕ್ಕೆ ನಾನು ಹೋಗ್ತಾ ಇಲ್ಲ, ನಮ್ಮ ತಮ್ಮನ ಡ್ರಾಪ್ ಮಾಡೋಕ್ಕೆ ಕಳಿಸ್ತೀನಿ. ಯಾಕಂದರೆ ನಾನು ಇನ್ನೂ ವಾಕ್ ಮಾಡಿಲ್ಲ. ಎಷ್ಟೇ ಕೆಲಸ ಇದ್ರೂ ಮಾರ್ನಿಂಗ್ ಹೊತ್ತು ವಾಕ್ ಮಾಡೋ ಮಿಸ್ ಬಿಡೋಲ್ಲ. ಆಲ್ರೆಡಿ ಅಣ್ಣ ಬ್ಯಾಟಿಂಗ್ ಮಾಡ್ತಾವನೆ, ಚಪಾತಿ. ಇನ್ನೊಬ್ಬನವನೇ ತರಲೆ, ಬರಲ್ಲೇ ಬಾಯ್ಲೆ ನಿನ್ನ ತೋರಿಸಿ ಬಾಯ್ಲೆ. ಇಬ್ಬರು ಒಂದ ಸೇರಿಬಿಟ್ರೆ ಸಿಕ್ಕಾಪಟ್ಟೆ ಗುರು ಬೈಕ್ ಬರ್ಸ್ಬಿಡ್ತಾರೆ. ಆ ಥರ ಇವರು ನೋಡ್ರಿ. ಇವನು ನಮ್ಮ ಮನೇಲಿ ಚಿಕ್ಕ ತರಲೆ, ಅವನು ಬೊಲ್ಲೆ ಗುರು, ಬೈಕ್ ಬರ್ಸ್ಬಿಡ್ತಾರೆ ಗುರು, ಅಷ್ಟು ತರಲೆ ಇವರು ಸೀರಿಯಸ್ಲಿ. ಆದ್ರೂ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಂದು ಕಷ್ಟ ಇರುತ್ತೆ, ಏನು ಈಸಿಯಾಗಿ ಯಾವುದು ಸಿಗೋಲ್ಲ. ನಮ್ಮ ವೈಫ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ ವರ್ಕೌಟ್ಗೆ. ಇವ್ರನ್ನೆಲ್ಲ ಇವನು ಸ್ಕೂಲ್ಗೆ ಕಳಿಸ್ಬಿಟ್ಟು ಇವನು ಚಿಕ್ಕವನ್ನ ಮಲಗಿಸ್ಬಿಟ್ಟು ಆಮೇಲೆ ವರ್ಕೌಟ್ಗೆ ಹೋಗ್ತೀರಿ. ಸೊ ಫಿಟ್ನೆಸ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬ ಬೇಕಾಗಿರೋದು ಎಲ್ಲರಿಗೂ. ದಯವಿಟ್ಟು ಎಲ್ಲರೂ ವರ್ಕೌಟ್ಗೆ ಹೋಗಿ ವರ್ಕೌಟ್ ಮಾಡಿ ಹೆಲ್ತಿಯಾಗಿ ನಿಮ್ಮ ಬಾಡಿನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಬಾಡಿ ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರ. ಸೊ ನಾನೀಗ ವಾಕ್ ಮಾಡ್ಕೊಬರ್ತೀನಿ. ವಾಕ್ ಮಾಡ್ತಾ ನಾನು ಏನು ತಿಂತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಈ ವಿಲೇಜಲ್ಲಿ ಇದ್ಕೊಂಡು ಬೆಳಗ್ಗೆ ಹೊತ್ತು ವಾಕ್ ಮಾಡಬೇಕಂದ್ರೆ ಏನೋ ಒಂಥರ ಸ್ವರ್ಗ ಗುರು. ಮೈಂಡೆಲ್ಲ ಫುಲ್ ರಿಲ್ಯಾಕ್ಸ್ ಆಗ್ತದೆ, ಅಷ್ಟು ಚೆನ್ನಾಗಿರ್ತದೆ. ನನ್ನ ಇರೋ ಏರಿಯಲ್ಲಿ ನಾನು ತೋಟದ ಹತ್ರ ಇರೋದು, 2 ಮನೆ ಇರೋದು. ಆದರೆ ಊಟಿ ಥರ ಐತೆ ಗುರು ವೆದರ್ ಮಾತ್ರ. ಯಾವಾಗ ಊಟಿ ಥರ ಇರ್ತದೆ, ಯಾಕಂದರೆ ಮನೆಗಳು ಏನಿರೋಲ್ಲ. ಸೊ ಒಳ್ಳೆ ಗಾಳಿ, ವಾತಾವರಣ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ನನಗೆ ಜಾಸ್ತಿ ಇಷ್ಟ. ನಾನು ಫಸ್ಟ್ ಆಫ್ ಆಲು ನಾನು ಫ್ರೆಂಡ್ಸ್ ಜೊತೆ ಎಲ್ಲೂ ಹೋಗೋಲ್ಲ, ಆಚೆ ಕಡೆ ಎಲ್ಲ ಹೋಗೋಲ್ಲ, ಮನೆಯಲ್ಲೇ ಇರ್ತೀನಿ. ಪಕ್ಕದಲ್ಲಿ ಯಾರ ಜೊತೆನೂ ಹೋಗೋಲ್ಲ, ಮಾತಾಡೋಲ್ಲ, ಏನೂ ಇಲ್ಲ. ನನ್ನ ಕೆಲಸ ಆಯಿತು, ವರ್ಕೌಟ್ ಆಯಿತು. ಸೊ ತಿನ್ನು ಮಲಗು, ಮಕ್ಕಳ ಜೊತೆ ನೋಡ್ಕೊ. ಬಿಸ್ನೆಸ್ ಏನಿದ್ರೆ ಬಿಸ್ನೆಸ್ ನೋಡ್ಕೊತೀನಿ, ಇಲ್ಲಾಂದರೆ ಮೊಬೈಲ್ ನೋಡಿಕೊಂಡು ಯೂಟ್ಯೂಬ್ ಆಗಲಿ ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಇಲ್ಲ ಏನೋ ನೋಡ್ಕೊಂಡಿರ್ತೀನಿ. ಅದು ಬಿಟ್ಟು ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ನಾನೇ ಮಾಡ್ಕೊತೀನಿ. ಎಲ್ಲ ನಾನೇ ಮಾಡ್ಕೊಡೋದು. ಯಾರೂ ಎಡಿಟರೆಲ್ಲ ಇರಿಲ್ಲ. ಸೊ 0 ಹೀರೋ ಆಗಿರೋದು. ತುಂಬ ಜನ ನಂಗೆ ಸಪೋರ್ಟು ಮಾಡಿದ್ದೀರಾ. ಅದೇ ರೀತಿ ನಾನು ವಾಕ್ ಮಾಡಬೇಕಾದ್ರೆ ನೋಡಿರಿ, ಬೆಟ್ಟದಲ್ಲಿ ಕೈ, ಇದು ಕಂಪಲ್ಸರಿ. ನಾನು ವಾಕ್ ಮಾಡಬೇಕಾದ್ರೆ ಬೆಟ್ಟದಲ್ಲಿ ಕೈ ತೊಗೊಂಡು ವಾಕ್ ಮಾಡ್ತೀನಿ. ಯಾಕಂದರೆ ಇದು ತುಂಬ ಒಳ್ಳೆಯದು ಸ್ಕಿನ್ಗೆ, ಏರ್ಗೆಲ್ಲ. ಮಿಸ್ ಮಾಡಿದ್ರೆ ನೀವು ತೊಗೊಳ್ಳಿ. ವಾಕ್ ಮುಗಿಸ್ಕೊಬಂದೆ ನಾನು ಬ್ರೇಕ್ಫಾಸ್ಟ್ಗೆ ತಿನ್ನಬೇಕು. ಬ್ರೇಕ್ಫಾಸ್ಟು 9 ಗಂಟೆ ಇರ್ತದೆ. ಏನೇನು ಹಾಕ್ಕೊತೀನಿ, ಟೇಸ್ಟಾಗಿರುತ್ತೆ. ನಾನು 3 ವರ್ಷದಿಂದ ಓಟ್ಸ್ ಮೀಲ್ ತೊಗೊಳೋದು. ತುಂಬ ಜನ ಓಟ್ಸ್ ಮೀಲ್ ತಿನ್ನಬೇಕಂದ್ರೆ ಅಸಹ್ಯ ಪಡ್ತೀರಾ. ಒಂಥರ ಚೆನ್ನಾಗಿರುತ್ತೆ ಗುರು ಓಟ್ಸ್ ಮೀಲು. ಅದು ಮಾಡ್ಕೊಳ್ಳೋ ರೀತಿ ಗೊತ್ತಿರಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಲಾಂಗ್ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು. ನಾನು ಪ್ರತಿಯೊಂದು ಮೀನು ತಿನ್ನಬೇಕಂದ್ರೆ ಎಲ್ಲ ಟೇಸ್ಟಿಯಾಗಿ ಮಾಡ್ಕೊತೀನಿ. ತುಂಬ ಜನ ಜಿಮ್ಗೆ ಹೋಗೋರು ಡಯಟು ಇದ್ದರೆ ಸಪ್ಪೆ ಥರ ತಿನ್ನಬೇಕು ಸೊ ಅಂದ್ಕೊಂಡಿದ್ದೀರಾ. ಆ ಥರ ಏನೂ ಇಲ್ಲ.
ತುಂಬ ಚೆನ್ನಾಗಿರುತ್ತೆ, ಟೇಸ್ಟೇ ಮಾಡ್ಕೊಬೋದು. ಸೊ ವಾಕ್ ಮುಗಿಸ್ಕೊಂಬಂದು ನಿಮ್ಗೆ ತೋರಿಸ್ತೀನಿ ನೋಡಿ, ಚೆನ್ನಾಗಿರುತ್ತೆ. ನಮ್ಮ ತಮ್ಮಗೆ ಸ್ವಲ್ಪ ಕೆಲಸ ಆಯಿತು, ಅದಕ್ಕೋಸ್ಕರನೇ ನಾನು ಒಂದು 30 ನಿಮಿಷ ವಾಕ್ ಮಾಡ್ಕೊಬಂದೆ. ಸೊ ಇವನ್ನ ಸ್ಕೂಲ್ಗೆ ನಾನೇ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿ ಬಂದು ನಿಮ್ಗೆ ತೋರಿಸ್ತೀನಿ ಬ್ರೇಕ್ಫಾಸ್ಟಲ್ಲಿ ಏನೇನಿರುತ್ತೆ, ಏನೇನು ಹಾಕ್ಕೊತಿದ್ದೀರ ಅಂತ. ಸೊ ಲಾಸ್ಟ್ ಗಂಟೆ ನೋಡಿ, ಮರಿದಿರಾ, ಮಿಸ್ ಮಾಡಿದಿರಾ. ಹಾಂ ಬಾಯ್, ಹಾಯ್ ಮಾಡ್ಬೋಣೆ. ಈಗ ತಾನೇ ಸ್ನಾನ ಮಾಡ್ಕೊಬಂದೆ. ಸೊ ಬ್ರೇಕ್ಫಾಸ್ಟ್ ತಿಂದುಬಿಟ್ಟು ಸ್ನಾನ ಮಾಡಿದ್ರೆ ಹೊಟ್ಟೆ ಹಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ನಾನ ಮಾಡ್ಕೊಬಂದು ಬ್ರೇಕ್ಫಾಸ್ಟು ಓಟ್ಸ್ ಮಿಲ್ ತೊಗೊತೀನಿ. ಓಟ್ಸ್ ಮಿಲ್ಲಲ್ಲಿ ಏನೇನು ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಸೊ ಈ ಓಟ್ಸಲ್ಲೇ ವೇ ಪ್ರೋಟೀನ್ ಒಂದು ಸ್ಕೂಪ್ ಹಾಕ್ಕೊತೀನಿ. ಇದು ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಆ ಪೌಡ್ರ್ ಥರನೇ ಹಂಗೆ ಇರುತ್ತೆ. ಅದ್ರ ಜೊತೆಯಲ್ಲೇ ನಾನು ಏನೇನು ಹಾಕ್ಕೊತೀನಿ, ಯಾವ ಥರ ಟೇಸ್ಟಾಗಿರ್ತದೆ. ಈ ವೇ ಪ್ರೋಟೀನ್ ನಾನು ಬಂದು ವೆನಿಲಾ ಫ್ಲೇವರು ವೇ ಪ್ರೋಟೀನ್ ಯೂಸ್ ಮಾಡೋದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತದೆ. ಪ್ರತಿಯೊಂದು ದಿನವೂ ನಾನು ಈ ಓಟ್ಸಲ್ಲೇ ನಾನು ಹಂಗೆ ತಿಂದರೆ ಒಂಥರ ಸಪ್ಪೆ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ವೇ ಪ್ರೋಟೀನು ಏನೋ ಒಂದು ಹಾಕ್ಕೊಂಡು ಟೇಸ್ಟೇ ಮಾಡ್ಕೊತೀನಿ. ಸೊ ಅದರಲ್ಲೇ ಈ ಆ್ಯಪಲ್ಲು ಕಟ್ ಮಾಡಿಕೊಂಡು ಅದರಲ್ಲೇ ಹಾಕ್ಕೊತೀನಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೀರಿಯಸ್ಲಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗಪ್ಪ ಫಸ್ಟ್ ಮೀಲ್ ತಿನ್ನೋಣ ಅಂತ. ಅಷ್ಟು ಚೆನ್ನಾಗಿರುತ್ತೆ ಈ ಓಟ್ಸ್ ಮೀಲ್ ತಿನ್ನಬೇಕಂದ್ರೆ. ನನಗೆ ಅಭ್ಯಾಸ ಆಗ್ಬಿಟ್ಟೈತೆ ಈ ಥರ ಓಟ್ಸ್ ಮೀಲ್ ತಿಂದು. ಸೊ ಈ ಥರ ಚಿಕ್ಕದಾಗಿ ನೀವು ಆ್ಯಪಲ್ ಕಟ್ ಮಾಡಿಕೊಂಡು ಅದರಲ್ಲೇ ಓಟ್ಸಲ್ಲೇ ಹಾಕ್ಕೊಂಬಿಡ್ರಿ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೆಕ್ಸ್ಟ್ ಲೆವೆಲು ಟೇಸ್ಟು. ತುಂಬ ಜನ ಈ ಥರ ಮಾಡ್ಕೊಳಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಿರೋದು. ಚೆನ್ನಾಗಿರುತ್ತೆ ಒಂಥರ. ಈ ಥರ ನೀವು ಡೈಲಿ ಒಂದು ರೋಟೀನ್ ನೀವು ಪ್ರತಿಯೊಬ್ಬರೂ ರೈಸು, ಮುದ್ದೆ, ಚಪಾತಿ ಇಲ್ಲ ಏನೋ ಮನೇಲಿ ಮಾಡಿರೋದು ಚಿತ್ರಾನ್ನ ಆ ಥರ ತಿನ್ಕೊತೀರ. ಈ ಥರ ಹೆಲ್ತಿ ಫುಡ್ ತೊಗೊಂಡು ನೀವು ಅಭ್ಯಾಸ ಮಾಡಿಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇದೆಲ್ಲ ಒಂದು ಹೆಂಗಂದರೆ ನಿಮ್ಮ ಮೈಂಡಿಂದ ಫಿಕ್ಸ್ ಮಾಡ್ಕೊಬೇಕು, ಈ ಥರ ಮಾಡ್ಕೊಬೇಕು, ಈ ಥರ ತಿನ್ನಬೇಕು ಅಂತ. ಸೊ ಇದರಲ್ಲೇ ಕಟ್ ಮಾಡಿ, ಸೊ ಮೀಡಿಯಮ್ ಸೈಜ್ ಆಪಲ್ ಹಾಕ್ಕೊಂಡೆ 150 ಗ್ರಾಮು. ಅದರಲ್ಲಿ ನಾನು ಪೀನಟ್ ಬಟ್ರ್ ಹಾಕ್ಕೊತೀನಿ. ಪೀನಟ್ ಬಟ್ರ್ ನನ್ನ ಕ್ವಾಂಟಿಟಿ ಪ್ರಕಾರ ಎಷ್ಟು ಬೇಕೋ ಅಷ್ಟೇ ವೆಯ್ಟ್ ಮಾಡಿ ಹಾಕ್ಕೊತೀನಿ. ಪ್ರತಿಯೊಂದು ನನ್ನ ಕ್ವಾಂಟಿಟಿ ಪ್ರಕಾರನ ಪ್ರತಿಯೊಂದು ನಾನು ವೆಯ್ಟ್ ಮಾಡಿ ತೊಗೊತೀನಿ. ನನಗಾದರೆ ನನ್ನ ಮೀಲ್ ಪ್ರಕಾರ 10 ಗ್ರಾಮ್ ಇರೋದು. ಸೊ ವೆಯ್ಟ್ ಮಾಡಿ ತೊಗೊತೀನಿ. ಸೊ 10 ಗ್ರಾಮು ಅಷ್ಟೇ. ಇಷ್ಟೇ ನಾನು ಹಾಕ್ಕೊಳ್ಳೋದು. ನಿಮ್ಗೇನೋ ನಿಮ್ಮ ಕ್ವಾಂಟಿಟಿ ಪ್ರಕಾರ ನಿಮ್ಗೇನೋ ಕೊಟ್ಟಿದ್ರೆ ಹನಿ ಹಾಕ್ಕೊಬೋದು. ಸೊ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಇಷ್ಟೇ ಸಿಂಪಲ್ಲು ಓಟ್ಸ್ ಮೀಲು ಟೇಸ್ಟೇ ಮಾಡ್ಕೊಂಡು ತಿನ್ಬೋದು. ಸಿಂಪಲ್ ಅಂದರೆ ಸಿಂಪಲ್ಲು. ಸೊ ಸೇವ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ.